ಕೂಡ ಇದೆ. ಸೊ ಬನ್ನಿ, ಇದೇ ಒಕ್ಲೇರಿ ಬೆಟ್ಟ ಅಂತ. ಒಕ್ಲೇರಿ ಹತ್ರ ಇರ್ತಕ್ಕಂಥ ಬಿಳಿ ಬೆಟ್ಟ, ಇದನ್ನು ಒಕ್ಲೇರಿ ಬೆಟ್ಟ ಅಂತ ಕರೀತಾರೆ, ಬಿಳಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ನಾಗದೇವತೆ 3 ದೇವರುಗಳು ನಿಲ್ಲಿಸಿರ್ತಾರೆ. ಸೊ ಮೊದಲನೇದಾಗಿ ನೋಡಿ, ನೀವು ನೋಡ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಬರಬೇಕಾದ್ರೆ ಆ್ಯಕ್ಚುಲಿ ಮಾರ್ನಿಂಗ್ ಬಂದಿದ್ದೆ, ಬಟ್ ಅವತ್ತು ಟೆಂಪಲ್ ಓಪನ್ ಇರಲಿಲ್ಲ. ಸೊ ಹಂಗಾಗಿ ಟೆಂಪಲ್ ಕ್ಲೋಸ್ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಹೋದಾಗ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ಇದು ನೋಡ್ತಿರೋ ದೇವಸ್ಥಾನ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯವ್ರದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇದಕ್ಕೆ ಮೆಟ್ಲುಗಳು ಕೂಡ ಇದೆ, ಬಟ್ ಇದಕ್ಕೆ ಯಾವುದೇ ರೀತಿ ಗಾಡೀಲಿ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ಮೆಟ್ಲ ಮೇಲೇ ಬರಬೇಕು. ನೋಡ್ತಿದ್ದೀರ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ನಾಗರಕಲ್ಲು ಮತ್ತು ಮರ. ಸೊ ಇಲ್ಲಿ ಯಾವುದೋ ಒಂದು ರೀತಿ ಹೂವು ಬಿಡುತ್ತೆ ಅಂತ ಹೇಳ್ತಾರೆ. ಅದು ಶಿವರಾತ್ರಿ ಟೈಮಲ್ಲಿ ಮಾತ್ರ. ಸೊ ಆ ಟೈಮಲ್ಲಿ ಹೂವು ಸೂಸ್ತಕ್ಕಂಥ ಒಂದು ಸುಗಂಧ ಪರಿಮಳದ ವಾಸನೆಗೋಸ್ಕರನೇ ಅಂತಲೇ ನಾಗದೇವತೆಗಳು ಅಂದರೆ ಸರ್ಪಗಳು ಇಲ್ಲಿಗೆ ಬರ್ತವೆ ಅಂತ ಒಂದು ನಂಬಿಕೆ ಇದೆ. ಇಲ್ಲಿನ ಪ್ರತೀತಿ ಕೂಡ ಹೌದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ವೀಕೆಂಡಲ್ಲಿ ಇಲ್ಲಿಗೆ ಬನ್ನಿ. ಸೊ ನೋಡಿ, ಕಲ್ಯಾಣಿ ನೋಡ್ತಿರ್ಬೋದು ನೀವು. ಕಲ್ಯಾಣಿ ಅಲ್ಲ, 1-2 ಕಲ್ಲುಗಳ ಮಧ್ಯೆ ನೀರು ನಿಂತಿರೋವಂಥದ್ದು. ಈ ನೀರು ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದು ಡ್ರೈ ಆಗಲ್ವಂತೆ. ನೋಡ್ತಿರ್ಬೋದು ವಿಡಿಯೋದಲ್ಲಿ ನೀವು. ತುಂಬ ಒಂಥರ ಪೀಸ್ ಅನ್ನೋದು ಬೇಕು ಅಂತಂದರೆ ದಯವಿಟ್ಟು ಇಲ್ಲಿಗೆ ಒಂದ್ಸರಿ ಬಂದು ವಿಸಿಟ್ ಮಾಡಿ. ನೀವು ಹೆಂಗಿದೆ ಅಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಹೋಗಿದ್ದಿದ್ದು ಮಳೆಗಾಲದ ಟೈಮಲ್ಲಿ. ಮಳೆಗಾಲದಿಂದ ಮಳೆ ಬೀಳೋದ್ರಿಂದ ಎಲ್ಲ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿದೆ. ನೋಡ್ತಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಬೆಟ್ಟದಲ್ಲಿ ನಿಮಗೆ ಒಂದು ಸೀತೆ ತೊಟ್ಟಿಲು ಅಂತಲೇ ಹೇಳ್ಬೋದು. ಇಲ್ಲಿ ಬರೆದಿದ್ದಾರೆ ಕೂಡ, ಸೀತೆ ತೊಟ್ಟಿಲು ಅಂತ. ಶ್ರೀರಾಮನ ಹೆಂಡತಿಯಾದ ಸೀತೆ ಮತ್ತು ತನ್ನ ಮಕ್ಕಳನ್ನ ಇಲ್ಲಿ ಒಂದು ರೀತಿ ಕಲ್ಲಿನೊಳಗಡೆ ಮಕ್ಕಳನ್ನ ಮಲಗಿಸಿ ಪೋಷಣೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಇಲ್ಲಿ. ಅದು ಕೂಡ ಇಲ್ಲಿನ ಪ್ರತೀತಿ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬಂಡೆ ಕಲ್ಲಿನ ಒಳಗಡೆನೆ ಒಂದು ಸುರಂಗ ರೀತಿ ಕೊರೆದಿರೋ ಹಾಗೆ ಕಾಣುತ್ತದು. ನೀವು ಈ ಸರಿ ಬಂದಾಗ ಅದನ್ನು ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ನಿಮಗೆ ಕಾಣುತ್ತೆ. ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ನೋಡ್ಕೊಂಡು ಓಡಾಡಿ ಇಲ್ಲಿ. ಯಾಕಂದರೆ ಸ್ವಲ್ಪ ಮುಳ್ಳು ಇದೆ, ಕಲ್ಲುಗಳು ಸ್ವಲ್ಪ ಇದ್ದಾವೆ. ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆದಷ್ಟು ಚಪ್ಪಲಿ ಯೂಸ್ ಮಾಡಿ. ಇಲ್ಲಿಗೆಲ್ಲ ಆ್ಯಕ್ಚುಲಿ ಬಿಡ್ತಾರೆ, ಬಟ್ ಕೆಲವೊಂದು ಟೈಮ್ ಬಿಡಲ್ಲ ಅಂತ ಕಾಣುತ್ತೆ. ನಾವು ಹೋದಾಗ ಯಾರೂ ಇರಲಿಲ್ಲ. ಸೊ ನಾವು ಅದಕ್ಕೋಸ್ಕರ ಚಪ್ಪಲಿ ಹಾಕ್ಕೊಂಡೆ ಹೋಗಿದ್ವಿ ಈ ಜಾಗಕ್ಕೆ. ಸ್ವಲ್ಪ ಕಲ್ಲೆಲ್ಲ ಚುಚ್ಚುತ್ತೆ. ಸೊ ನೋಡ್ಕೊಂಡು